ಎಲ್ರಿಗೂ ನಮಸ್ಕಾರ. ಇಂದಿನ ಋಷಿ ಪರಂಪರೆಯಲ್ಲಿ ವೇದವ್ಯಾಸ ಮಹರ್ಷಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಜಗದ್ಗುರುವಾಗಿರ್ತಕ್ಕಂತಹ ಶ್ರೀ ಕೃಷ್ಣ ಪರಮಾತ್ಮನ ಅವತಾರ ವಿಶೇಷಗಳನ್ನು, ಗುರುಸ್ವರೂಪ ಮಹತ್ವವನ್ನು ಲೋಕಕ್ಕೆ ವಿಶದಪಡಿಸಿರ್ತಕ್ಕಂತಹ ಮಹಾತ್ಮರೇ ಶ್ರೀ ವೇದವ್ಯಾಸರು. ಸಾವಿರಾರು ವರ್ಷಗಳಿಂದಲೂ ಕೂಡ ಅವರ ಪವಿತ್ರವಾಗಿರ್ತಕ್ಕಂತಹ ಜನ್ಮದಿನವನ್ನು ಗುರುಪೌರ್ಣಮಿ ಅನ್ನೋ ಹೆಸರಿನಿಂದ ಪ್ರತಿ ವರ್ಷವೂ ನಾವು ಆಚರಿಸ್ತೇವೆ. ಭಾರತ ದೇಶದ ಚರಿತ್ರೆ, ವೇದ, ಇತಿಹಾಸ, ಪುರಾಣ, ವ್ರತ, ಪೂಜೆ, ಎಲ್ಲ ಸಂಪ್ರದಾಯಗಳು, ಧರ್ಮ ನಿರ್ಣಯಗಳು ಎಲ್ಲವೂ ಕೂಡ ನಮಗೆ ಸಿಕ್ಕಿರೋದು ಈ ವ್ಯಾಸ ಮಹರ್ಷಿಯ ಪ್ರಸಾದ ಅಂತಲೇ ನಾವು ಹೇಳ್ಬೋದು. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವನ ಮುಖದಿಂದ ವ್ಯಕ್ತವಾಗಿರ್ತಕ್ಕಂತಹ ವೇದ ಜ್ಞಾನವನ್ನು ಲೋಕದಲ್ಲಿ ಪ್ರಕಟಪಡಿಸುವ ಸಲುವಾಗಿ ಒಬ್ಬ ಮಹಾನುಭಾವನ ಅವತಾರ ಆಗಲೇಬೇಕಾಯಿತು. ಆಗ ಭಗವಂತನ ಸಂಕಲ್ಪದಂತೆ ವ್ಯಾಸ ಮಹರ್ಷಿಯ ಜನ್ಮವಾಯಿತು. ಇವರಿಗೆ ಅಪಾಂತರತಮ ಅಂತಲೂ ಕೂಡ ಹೆಸರಿದೆ. ಶ್ರೀಹರಿಯು ಶ್ರುತಿ ಸ್ಮೃತಿಗಳೇ ಮೊದಲಾಗಿರ್ತಕ್ಕಂತಹ ಎಲ್ಲ ಜ್ಞಾನವನ್ನೂ ಕೊಡುತ್ತಾ, ಋಷಿವರ್ಯ, ಈ ಜ್ಞಾನ ಭಂಡಾರವನ್ನು ಮೊದಲು ನೀನು ಗ್ರಹಿಸು, ತದನಂತರ ಅದನ್ನು ಲೋಕದಲ್ಲಿ ವ್ಯಾಪ್ತಿಗೊಳಿಸು ಅಂತ ಹೇಳ್ತಾನೆ. ವೇದವ್ಯಾಸನ ಅವತಾರ ಕಾರಣವಿದು. ವ್ಯಾಸ ಅಂದರೆ ವ್ಯಾಪ್ತಿ ಮಾಡ್ತಕ್ಕಂಥದ್ದು, ಹರಡೋದು, ವಿಸ್ತರಿಸ್ತಕ್ಕಂಥದ್ದು ಅನ್ನೋ ಅರ್ಥವನ್ನು ನಾವು ಕೊಡಬಹುದು. ವೇದವ್ಯಾಸ ಅಂತಂದರೆ ವೇದ ವಿಜ್ಞಾನವನ್ನು ವ್ಯಾಪ್ತ ಮಾಡಿರ್ತಕ್ಕಂಥವನು ಅಂತ ಅರ್ಥ. ಅಂದರೆ ವೇದ ವಿಜ್ಞಾನವನ್ನು ವಿಸ್ತಾರ ಮಾಡಿ ಕೊಟ್ಟಿರ್ತಕ್ಕಂಥವನು ಅಂತ ಅರ್ಥ. ಸನಾತನ ಋಷಿಗಳು ವೇದವನ್ನು ದರ್ಶಿಸಿದ್ರು, ಅದನ್ನು ಕ್ರಮಬದ್ಧವಾಗಿ ವಿಭಜನೆ ಮಾಡಿರ್ತಕ್ಕಂತಹ ಮಹನೀಯರೇ ವೇದವ್ಯಾಸರು. ಬ್ರಹ್ಮನಿಂದ ಪ್ರಸಾದಿತವಾಗಿರ್ತಕ್ಕಂತಹ ವೇದಗಳನ್ನು ಸಕ್ರಮವಾಗಿ ವಿಶ್ಲೇಷಣೆ ಮಾಡಿ ಅದಕ್ಕೆ ವಾಕ್ಕು ಅನ್ನೋ ರೂಪ ನೀಡಿ ತನ್ನಿಂದ ಬಹಿರ್ಗತಗೊಳಿಸಿ ಬೇರೆಯವರು ಕೇಳೋ ಹಾಗೆ ಮಾಡಿರ್ತಕ್ಕಂತಹ ಕಾರಣ ಪರಮಾತ್ಮ ಸಂತೋಷಪಟ್ಟು ತನ್ನ ಸಂಕಲ್ಪ ನೆರವೇರಿಸಿದ ನಿನಗೆ ವೇದವ್ಯಾಸನೆಂಬ ಹೆಸರನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಂಗ್ರ್ಯಾಚುಲೇಟ್ ಮಾಡ್ತಾನಂತೆ. ವೇದವ್ಯಾಸ ನಮ್ಗೆ ಹೇಗೆ ಪರಿಚಯ ಹೇಳಿ ನೋಡೋಣ. ಮಹಾಭಾರತದ ಕರ್ತೃ, ಅದರಿಂದ ನಮಗೆ ತುಂಬ ಗೊತ್ತು ವೇದವ್ಯಾಸರು ಅಲ್ವಾ. ಆದರೂ ಇವರು ಅನಾದಿ ಕಾಲದಲ್ಲಿದ್ದವರೇ. ಸನಾತನಾಗಿರ್ತಕ್ಕಂಥ ಎಲ್ಲ ಮನ್ವಂತರಗಳಲ್ಲಿಯೂ ಕೂಡ ವೇದವ್ಯಾಸ ಕ್ರಿಯೆಯಲ್ಲಿ ಭಗವಂತನ ಸಂತೋಷಕ್ಕೆ ಕಾರಣಕರ್ತರಾಗಿದ್ದಾರೆ. ಭಗವಂತನ ತತ್ವಗಳನ್ನು ಅರಿತು ತ್ರಿಲೋಕಗಳ ಸೃಷ್ಟಿ, ಅಖಿಲ ಧರ್ಮಗಳನ್ನು ತಿಳಿದು ತ್ರಿಕಾಲಜ್ಞರಾಗಿರ್ತಕ್ಕಂತಹ ಮುನೀಶ್ವರರ ಸಾಲಿನಲ್ಲಿ ಶ್ರೇಷ್ಠರಾಗಿ, ಉತ್ತಮೋತ್ತಮರಾಗಿ, ಗೌರವಕ್ಕೆ ಮಾನ್ಯರಾಗಿ ವಿರಾಜಿಸ್ತಕ್ಕಂತಹ ಮಹನೀಯರು ಅಂದರೆ ವೇದವ್ಯಾಸರು. ಎಲ್ಲ ಲೋಕಗಳಲ್ಲೂ ಕೂಡ ಸಂಚರಿಸ್ತಕ್ಕಂಥ ಶಕ್ತಿ ಈ ವೇದವ್ಯಾಸರಿಗಿದೆ. ಇದು ಒಂದು ಸ್ಪೆಷಾಲಿಟಿ. ದ್ವಾಪರ ಯುಗದಲ್ಲಿ ವಸಿಷ್ಠನ ಮಗನಾಗಿರ್ತಕ್ಕಂತಹ ಪರಾಶರ ಮುನಿಗೆ ಜನ್ಮಿಸಿದ ವೇದವ್ಯಾಸರು, ಇವರಿಂದಲೇ ಜನಿಸಿರ್ತಕ್ಕಂತಹ ಕುರುವಂಶ ರಾಜರೆಲ್ಲರೂ ಕೂಡ ಪರಸ್ಪರ ವೈರದ್ವೇಷಗಳಿಂದ ಯುದ್ಧದಲ್ಲಿ ಅಂತ್ಯಗೊಳ್ಳುವರೆಂದು ಸಂಕ್ಷೋಭಕ್ಕೆ ಎಡೆಯಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ವೇದಗಳ ವಿನಾಶವೂ ಉಂಟಾಗುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಆಗ ಆ ವೇದರಾಶಿಯನ್ನು ಸಮುದ್ರಣಗೊಳಿಸಿ ಭವಿತವ್ಯದಲ್ಲಿ ವೇದಗಳನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ವ್ಯಾಸರಿಗೆ ಶ್ರೀಹರಿಯ ಆದೇಶವಾಗುತ್ತೆ. ಸಮಸ್ತ ಸಂದೇಹಗಳ ಪರಿಷ್ಕಾರವು ವ್ಯಾಸರ ವಿಜ್ಞಾನ ಕೋಶದಿಂದಲೇ ವಿಶದವಾಗುತ್ತೆ ಅಂತಕ್ಕಂಥದ್ದು, ಮತ್ತು ಅದರಿಂದ ಭಗವಂತನ ಅನುಗ್ರಹವೂ ದೊರೆಯುತ್ತೆ. ವೇದೋದ್ಧರಣಕ್ಕಾಗಿ ಅವತರಿಸತಕ್ಕಂಥ ವ್ಯಾಸರು ಸತ್ಯವತಿ ಅಂತಕ್ಕಂತಹ ಬೆಸ್ತರ ಕನ್ಯೆಯ ಗರ್ಭದಲ್ಲಿ ಪರಾಶರ ಮಹರ್ಷಿಗಳಿಂದ ಹುಟ್ಟಿರ್ತಕ್ಕಂಥವ್ರು. ವ್ಯಾಸರಿಗೆ ಪಾರಾಶರ ಅಂತಲೂ ಕರೀತಾರೆ, ಸಾತ್ಯವತೆಯ ಅಂತಲೂ ಕರೀತಾರೆ. ನದಿಯ ಮಧ್ಯದಲ್ಲಿರ್ತಕ್ಕಂತಹ
ಕೃಷ್ಣ ದ್ವೀಪವೆಂಬ ಸ್ಥಳದಲ್ಲಿ ಹುಟ್ಟಿಸಿದ ಕಾರಣ ಅವರಿಗೆ ಕೃಷ್ಣ ದ್ವೈಪಾಯನ ಅಂತಲೂ ಕೂಡ ಕರೀತಾರೆ. ಇವರಷ್ಟು ಚೆನ್ನಾಗಿರಲಿಲ್ಲ ನೋಡೋಕ್ಕೆ, ಕಪ್ಪು ಬಣ್ಣ. ಅವಳು ಅಮ್ಮ ಯಾರು ಸತ್ಯವತಿ ಮತ್ಸ್ಯಗಂಧಿ, ಆದ್ದರಿಂದ ಇವರ ದೇಹವೂ ಕೂಡ ಸುಗಂಧವಾಗಿರಲಿಲ್ಲ. ಆದ್ದರಿಂದ ಅವರಿಗೆ ಸಂಘ ಜೀವನ ಸಮ್ಮತವಾಗಲಿಲ್ಲ. ಶಮ್ಯಪ್ರಾಸವೆಂಬ ಪ್ರದೇಶದಲ್ಲಿ ಆಶ್ರಮ ನಿರ್ಮಿಸಿಕೊಂಡು ತಪೋದೀಕ್ಷೆ ವಹಿಸಿಬಿಡ್ತಾರೆ. ಯಾಕೆಂದರೆ ಅವರೊಂಥರ ಸ್ಮೆಲ್ ಚೆನ್ನಾಗಿರಲಿಲ್ಲ, ನೋಡೋಕ್ಕೂ ಚೆನ್ನಾಗಿರಲಿಲ್ಲ, ಯಾರೂ ಇಷ್ಟಪಡ್ತಾ ಇರಲಿಲ್ಲ ಅವ್ರನ್ನ. ಅದಕ್ಕೆ ಅವ್ರ ಪಾಡಿಗವರು ಆಶ್ರಮ ಕಟ್ಕೊಂಡು ಇದ್ಬಿಡ್ತಾರೆ. ಎಳೆ ವಯಸ್ಸಿನಲ್ಲೇ ತಂದೆ ಬಳಿ ವೇದಶಾಸ್ತ್ರಗಳನ್ನಲ್ಲದೆ ಇತರ ಅನೇಕ ಲೌಕಿಕ ವಿದ್ಯೆಗಳನ್ನು ಕಲಿತು ಪರಿಣಿತಿ ಹೊಂದುತ್ತಾರೆ. ಕ್ರಮೇಣ ಅಸಂಖ್ಯಾತ ಶಿಷ್ಯರು ವಿದ್ಯಾರ್ಜನೆಗಾಗಿ ಬಂದು ಸೇರ್ಕೋತಾರೆ. ಬದ್ರಿ ಕ್ಷೇತ್ರದಲ್ಲಿ ಅವರೆಲ್ಲರಿಗೂ ಶಿಕ್ಷಣ ನೀಡುತ್ತಿದ್ದರಿಂದ ಬಾದರಾಯಣ ಅಂತಲೂ ಕೂಡ ಅವರಿಗೆ ಹೆಸರು ಬರುತ್ತೆ. ನೋಡಿ ಎಷ್ಟು ಹೆಸರು ವ್ಯಾಸರಿಗೆ. ಹುಟ್ಟುತ್ತಲೇ ವ್ಯಾಸರು 5 ವರ್ಷದ ಹುಡುಗ ಆಗಿದ್ರಂತೆ. ತಾಯಿಯನ್ನು ಕುರಿತು, ಅಮ್ಮ ನಾನು ತಪಸ್ಸು ಮಾಡಲು ಹೋಗ್ತಾ ಇದ್ದೀನಿ, ನಿನಗೆ ಬೇಕಾದಾಗ ನನ್ನನ್ನು ಸ್ಮರಿಸ್ಕೋ, ತಕ್ಷಣ ನಿನ್ನ ಬಳಿಗೆ ನಾನು ಬರ್ತೀನಿ, ಹಾಗೂ ನಿನ್ನ ಕೋರಿಕೆಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿ ತಾಯಿಯ ಆಜ್ಞೆಯ ಒಂದು ಆಶೀರ್ವಾದವನ್ನು ಪಡೆದು ಹೊರಟು ಹೋಗ್ಬಿಡ್ತಾರೆ ವ್ಯಾಸರು. ವ್ಯಾಸರ ಶಿಷ್ಯರು ಪರಿಪೂರ್ಣ ಜ್ಞಾನ ಗಳಿಸಿದ್ರು. ಅವರೆಲ್ಲರೂ ಕೂಡ ವ್ಯಾಸರನ್ನು ಕುರಿತು, ಗುರುದೇವ, ಬರಲಿರುವ ದಿನಗಳಲ್ಲಿ ಕಗ್ಗಂಟಾಗಿರ್ತಕ್ಕಂತಹ ಈ ವೇದವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದ ಸಂಗತಿ ಅಂತ ಅನಿಸ್ತಾ ಇದೆ, ಇದಕ್ಕೇನಾದರೂ ಸುಲಭ ಉಪಾಯವನ್ನು ಸೂಚಿಸಿರಿ ಅಂತ ಕೇಳ್ಕೊಳ್ತಾರೆ. ಆಗ ತ್ರಿಕಾಲವೇದಿಯಾಗಿರ್ತಕ್ಕಂತಹ ವ್ಯಾಸ ಶಿಷ್ಯರ ಅಂತರಾರ್ಥವನ್ನು ಮನಗಂಡು ದೇವತಾಸ್ತುತಿ ರೂಪವಾಗಿರ್ತಕ್ಕಂತಹ ಮಂತ್ರಗಳನ್ನು ಒಂದುಗೂಡಿಸಿ ಅದಕ್ಕೆ ಋಗ್ವೇದ ಅಂತ ಹೆಸರಿಟ್ರು. ನೋಡಿ, ದೇವತಾ ಸ್ತುತಿ ರೂಪವಾಗಿರ್ತಕ್ಕಂತಹ ಮಂತ್ರಗಳನ್ನು ಒಂದುಗೂಡಿಸಿದ್ರು, ಅದನ್ನು ಋಗ್ವೇದ ಅಂತ ಕರೆದ್ರು. ಯಜ್ಞಗಳ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ದೇವತೆಯರನ್ನು ಆವಾಹನೆ ಮಾಡ್ತಕ್ಕಂಥದ್ದು, ಅವರನ್ನು ತೃಪ್ತಿಪಡಿಸಬೇಕಾಗಿರ್ತಕ್ಕಂಥ ಎಷ್ಟೊಂದು ಮಂತ್ರಗಳಿದೆಯಲ್ಲ ಅದನ್ನೆಲ್ಲ ಸೇರಿಸಿ ಅದಕ್ಕೆ ಯಜುರ್ವೇದ ಅಂತ ಹೆಸರಿಟ್ರು. ಯಜ್ಞ ಕಾರ್ಯಗಳಲ್ಲಿ ಆಹೂತರಾಗಿರ್ತಕ್ಕಂಥ ದೇವತೆಯರನ್ನು ಗಾನ ಮಾಧುರ್ಯದಿಂದ ಸಂತೋಷಗೊಳಿಸಲಿಕ್ಕೆ ರಾಗ ತಾಳಗಳನ್ನು ಅಳವಡಿಸ್ತಕ್ಕಂತಹ ಮಂತ್ರಗುಚ್ಛವನ್ನು ಸಾಮವೇದ ಅಂತ ಕರೆದ್ರು. ಶಾಂತಿ ಪುಷ್ಟಿ ತುಷ್ಟಿ ಕರ್ಮಗಳ ನಿಮಿತ್ತ ಉಪಯುಕ್ತವಾಗಿರ್ತಕ್ಕಂಥ ಮಂತ್ರ ಸಂಚಯವನ್ನು ಒಟ್ಟುಗೂಡಿಸಿ ಅದನ್ನು ಅಥರ್ವಣ ವೇದ ಅಂತ ಕರೆದ್ರು. ಈ ಮಂತ್ರಗಳ ಫಲದಿಂದ ರೋಗ, ರುಜಿನ, ಶತ್ರುಬಾಧೆ, ಕ್ಷಾಮ, ಡಾಮರುಗಳು ನಿವಾರಣೆಯಾಗುತ್ತೆ. ದೀರ್ಘಾಯುಸ್ಸು, ಆರೋಗ್ಯ, ಸೌಭಾಗ್ಯಗಳು ಪ್ರಾಪ್ತವಾಗುತ್ತೆ. ಆಯಿತು, ವೇದಗಳ ವಿಭಜನೆ ಆಯಿತು, ಅದರಲ್ಲಿರ್ತಕ್ಕಂಥ ಫಲಾಫಲಗಳನ್ನು ರೂಪಿಸಿದ್ದಾಯಿತು. ಈ ದಿವ್ಯಜ್ಞಾನ ಸಂಪತ್ತನ್ನು ಲೋಕದಲ್ಲಿ ಹರಡೋದು ಅತ್ಯಗತ್ಯ ಅಂತ ತಿಳಿದುಕೊಂಡಿರ್ತಕ್ಕಂಥ ವ್ಯಾಸಮುನಿ ಏನು ಮಾಡ್ತಾರೆ, ತನ್ನ ಶಿಷ್ಯರಲ್ಲಿ ಕ್ರಮವಾಗಿ ಪೈಲ, ವೈಶಂಪಾಯನ, ಜೈಮಿನಿ ಹಾಗೂ ಸುಮಂತರೆಂಬುವರಿಗೆ ಉಪದೇಶ ಮಾಡಿದರು. 4 ವೇದಗಳನ್ನು ಪೈಲರಿಗೆ, ವೈಶಂಪಾಯನರಿಗೆ, ಜೈಮಿನಿಗೆ ಹಾಗೂ ಸುಮಂತರಿಗೆ ಉಪದೇಶ ಮಾಡ್ತಾರೆ. ವೇದಗಳನ್ನು ವಿಭಾಗ ಮಾಡಿದ ಕಾರಣ ವ್ಯಾಸರು ವೇದವ್ಯಾಸ ಅಂತ ಅವರು ಕರೆಸ್ಕೊಳ್ತಾರೆ. ಆಮೇಲೆ ಆತ್ಮವಿಷಯಕವಾಗಿರ್ತಕ್ಕಂಥ ದರ್ಶನಗಳನ್ನು ವಿಮರ್ಶೆ ಮಾಡಿ ವೇದಾಂತ ಸೂತ್ರ, ಶಾರೀರಿಕ ಮೀಮಾಂಸಾ ಮುಂತಾದ ಬ್ರಹ್ಮಸೂತ್ರವೆಂಬ ಗ್ರಂಥಗಳನ್ನು ಕೂಡ ರಚನೆ ಮಾಡ್ತಾರೆ ವೇದವ್ಯಾಸರು. ಪುರಾತನ ಕಾಲದ ಮಹಾಗ್ರಂಥರಾಶಿಯನ್ನು ಮಾನವರ ಅಭ್ಯುದಯ ಬಯಸಿ ಅವರಿಗೆ ಇಹಲೋಕದ ಸುಖ, ನೆಮ್ಮದಿ, ನಲಿವು, ವಿಜಯ, ಕೀರ್ತಿ ಮುಂತಾದ ಶ್ರೇಯಸ್ಸನ್ನು ಗಳಿಸುವ ಸಲುವಾಗಿ ಮಾಡಬೇಕಾಗಿರ್ತಕ್ಕಂತಹ ಕಾಮ್ಯ ಕರ್ಮಗಳನ್ನೆಲ್ಲ ಹಾಗೂ ಜನಜೀವನ ವಿಧಾನ ಹೇಗಿದ್ದರೆ ಚಂದ, ಅದಕ್ಕೆ ಅನುವಾಗಿರ್ತಕ್ಕಂಥ ಸುಗಮ ಮಾರ್ಗವನ್ನು ಹಾಗೂ ನಂತರ ಸದ್ಗತಿ ಗಳಿಸ್ತಕ್ಕಂಥ ವಿಧಾನಗಳನ್ನು ಹೇಗೆ ಕೊಡಬೇಕು ಅನ್ನೋದನ್ನು 18 ಪುರಾಣಗಳನ್ನು ಸೃಷ್ಟಿ ಮಾಡಿ ಅದರಲ್ಲಿ ಅದನ್ನೆಲ್ಲ ಸೇರಿಸಿ ಜನಹಿತಕ್ಕಾಗಿ ಶ್ರಮಿಸಿದ ಮಹಾತ್ಮರೇ ವ್ಯಾಸರು. ನೋಡಿ, 18 ಪುರಾಣಗಳನ್ನು ಕೂಡ ಜನರಿಗಾಗಿ ಅದನ್ನು ಮಾಡಿಕೊಟ್ಟಿದ್ದಾರೆ ವ್ಯಾಸರು, ಅಷ್ಟಾದಶ ಪುರಾಣಗಳನ್ನು. ಇನ್ನು ವೇದವ್ಯಾಸರು ನಮಗೆ ಮಹಾಭಾರತ ಅಂತಕ್ಕಂಥ ಒಂದು ಒಳ್ಳೆ ಗ್ರಂಥವನ್ನು ಕೊಟ್ಟು ಬಹಳಷ್ಟು ಉಪಕಾರ ಮಾಡಿದ್ದಾರೆ. ಮಹಾಖ್ಯಾತವೆತ್ತ ಕುರುವಂಶದಲ್ಲಿ ಶಂತನು ಎಂಬ ಚಕ್ರವರ್ತಿ ಇರ್ತಾನೆ. ಕಾರಣಾಂತರದಿಂದ ಗಂಗಾಮಾತೆಯ ಶಾಪವಶದಿಂದ ಭೂಲೋಕದಲ್ಲಿ ಅವಳು ಹುಟ್ಟುತ್ತಾಳೆ. ಗಂಗೆಯನ್ನು ಶಂತನು ವಿವಾಹವಾಗ್ತಾನೆ. ಅವಳ ಕೆಲವು ನಿಬಂಧನೆಗಳನ್ನು ಒಪ್ತಾನೆ. ಇವರಿಬ್ಬರ ಪುತ್ರನೇ
ಭೀಷ್ಮ ಅಂದರೆ ದೇವವ್ರತ ನಿಬಂಧನೆಯನ್ನು ಮುರಿದ ಕಾರಣ ಗಂಗೆ ಶಂತನುವನ್ನು ತ್ಯಜಿಸಿ ಅಮರಲೋಕಕ್ಕೆ ಹೊರಟೋಗ್ತಾಳೆ. ಬಹಳ ಕಾಲದ ಮೇಲೆ ದಾಶರಾಜನ ಪುತ್ರಿಯಾಗಿರ್ತಕ್ಕಂತಹ ಸತ್ಯವತಿಯನ್ನು ಕಂಡವಳ ಮೇಲೆ ಮರುಳುಗೊಂಡ ಶಂತನು ದಾಶರಾಜನ ಬಳಿಗೆ ಹೋಗಿ ನಿನ್ನ ಮಗಳನ್ನು ನನಗೆ ವಿವಾಹ ಮಾಡಿಕೊಡು ಅಂತ ಕೇಳ್ತಾನೆ. ಆಗ ಅವನು ಒಂದು ನಿಬಂಧನೆಯನ್ನು ಮಂಡಿಸ್ತಾನೆ. ಹೇ ರಾಜ, ನನ್ನ ಮಗಳಾಗಿರ್ತಕ್ಕಂಥ ಈ ಸತ್ಯವತಿಯ ಪುತ್ರನಿಗೆ ಮಾತ್ರವೇ ರಾಜಸಿಂಹಾಸನ ದಕ್ಕಬೇಕು, ಹಾಗಿದ್ದರೆ ಮಾತ್ರ ನನ್ನ ಮಗಳನ್ನು ನೀನು ಕೈ ಹಿಡಿಯಬಹುದು ಅಂತ ಹೇಳ್ತಾನೆ. ಆದರೆ ಪ್ರಥಮ ಪುತ್ರ ಮಹಾವೀರ ಸಿಂಹಾಸನಕ್ಕೆ ಸಹಜವಾಗಿ ಉತ್ತರಾಧಿಕಾರಿಯೂ ಆಗಿರ್ತಕ್ಕಂತಹ ದೇವವ್ರತನ ಇರಬೇಕಾದ್ರೆ ಇದು ಅಸಾಧ್ಯ ಅಂತ ತಿಳಿದುಕೊಂಡಿರ್ತಕ್ಕಂಥ ಶಂತನಿಗೆ ಬಳಿ ಯೋಚನೆ ಶುರುವಾಗುತ್ತೆ. ಇವಳನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಮಗನನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆ ರೀತಿ ಆಗ್ಬಿಡತ್ತೆ. ಚಿಂತೆ ಮಾಡ್ತಾ ಕೂತಿರ್ತಾನೆ. ದೇವವ್ರತನಿಗೆ ತಂದೆ ಮೇಲೆ ತುಂಬ ಪ್ರೀತಿ. ಜ್ಞಾನಶ್ರೇಷ್ಠನಾಗಿರ್ತಕ್ಕಂಥ ಅವನು ರಾಜ್ಯ ಸಿಂಹಾಸನವು ತೃಣಪ್ರಾಯ ಅನ್ನೋದನ್ನ ಅಂತ ಅಂದುಕೊಂಡು ರಾಜ್ಯ ಬಿಡಕ್ಕೆ ನಿರ್ಧಾರ ಮಾಡಿ ದಾಶರಾಜನದರಲ್ಲಿ ಪ್ರತಿಜ್ಞೆ ಮಾಡ್ತಾನೆ. ಆದರೆ ಚಾಣಾಕ್ಷನಾದ ಬೆಸ್ತನಾಯಕ, ರಾಜ್ಕುಮಾರ, ನಿನ್ನ ತಂದೆ ಮೇಲಿರ್ತಕ್ಕಂಥ ಭಕ್ತಿ ಮೆಚ್ಚತಕ್ಕದ್ದೇ, ಆದರೆ ನಿನ್ನ ಮಕ್ಕಳು ರಾಜ್ಯವನ್ನು ಬಿಟ್ಟುಕೊಡ್ತಾರೆಯೇ, ಅವರು ಸುಮ್ಮನಿರಬೇಕಲ್ಲ ಅಂತ ಕೇಳ್ತಾನೆ. ಆಗ ಯಾವಾಗ ಅವನು ಕೇಳ್ತಾನೋ ಬೆಸ್ತನಾಯಕ, ಅದೇ ಸತ್ಯವತಿ ತಂದೆ ಹಂಗೆ ಹೇಳಿದಾಗ ದೇವವ್ರತ ಹೇಳ್ತಾನೆ, ದಿಕ್ಕುಗಳು ಪ್ರತಿಧ್ವನಿಸುವಂತೆ ಘೋರ ಪ್ರತಿಜ್ಞೆ ಮಾಡ್ತಾನೆ. ದಾಶರಾಜ, ನಾನು ಮದುವೆಯಾದರೆ ತಾನೇ ಮಕ್ಕಳು, ನಾನು ಮದುವೆಯಾಗದೆ ಜೀವನವಿಡೀ ಬ್ರಹ್ಮಚಾರಿಯಾಗಿಯೇ ಇರ್ತೇನೆ ಅಂತ ಹೇಳ್ತಾನೆ. ಅಂಥ ಭೀಷಣ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರವನ್ನ ದೇವವ್ರತನನ್ನು ಭೀಷ್ಮ ಅಂತ ಕರೀತಾರೆ. ಶಂತನು ಸತ್ಯವತಿಯರ ವಿವಾಹ ಆಗುತ್ತೆ. ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂತಕ್ಕಂಥ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಚಿತ್ರಾಂಗದನಾದರೂ ಮಹಾಶೂರ, ಅವನಲ್ಲಿ ಸ್ವಲ್ಪ ಜಾಸ್ತಿನೇ ಅಂತಕ್ಕಂಥ ಅಹಂಭಾವ ತುಂಬ ಇತ್ತು. ಗಂಡು ಗಲಿಗಳೆಂದು ವಿಖ್ಯಾತಿ ಪಡೆದಿರ್ತಕ್ಕಂಥ ಅನೇಕ ವೀರರನ್ನು ತಾನಾಗಿ ಯುದ್ಧಕ್ಕೆ ಆಹ್ವಾನಿಸಿ ಸೋಲಿಸ್ತಿದ್ದ. ಅಷ್ಟೇ ಅಲ್ಲದೆ ಅವ್ರ ಬಗೆಗೆ ತಿರಸ್ಕಾರಗಳ ಮಾತುಗಳನ್ನಾಡಿ ಅವಮಾನಿಸ್ತಾ ಇದ್ದ ಬೇರೆ ಇವನು, ಈ ಚಿತ್ರಾಂಗದ. ಶಂತನು ಕಾಲವಾಗ್ತಾನೆ. ಭೀಷ್ಮ ಚಿತ್ರಾಂಗದನಿಗೆ ಪಟ್ಟ ಕಟ್ತಾನೆ. ಚಿತ್ರಾಂಗದನೆಂಬ ಗಂಧರ್ವರಾಜನೊಡನೆ ಯುದ್ಧ ಮಾಡಿರ್ತಕ್ಕಂತಹ ಚಿತ್ರಾಂಗದ ಸತ್ತೋಗ್ಬಿಡ್ತಾನೆ, ಯುದ್ಧದಲ್ಲಿ ಸಾಯ್ತಾನೆ. ಆಮೇಲೆ ವಿಚಿತ್ರ ವೀರ್ಯನಿಗೆ ರಾಜ್ಯಾಭಿಷೇಕ ಮಾಡ್ತಾನೆ ಭೀಷ್ಮ. ಸಿಂಹಾಸನದಲ್ಲಿ ಕೂಳಿಸ್ತಾನೆ ಅವನನ್ನು. ಅವನಿಗೆ ಕಾಶಿರಾಜನ ಮಕ್ಕಳಾಗಿರ್ತಕ್ಕಂಥ ಅಂಬಿಕೆ, ಅಂಬಾಲಿಕೆ ಅಂತಕ್ಕಂಥ ಕನ್ಯಾಮಣಿಯರೊಡನೆ ವಿವಾಹವನ್ನು ಮಾಡ್ತಾನೆ. ಅವನು ಆ ವಿಚಿತ್ರ ವೀರ್ಯ ಸುಖ ಭೋಗಗಳ ದಾಸ, ಹಾಗಾಗಿ ರೋಗ ಪೀಡಿತನಾಗಿ ಅವನು ಕೂಡ ಮರಣಿಸ್ತಾನೆ. ಕುರುವಂಶ ಸಂತಾನವಿಲ್ಲದೆ ನಾಶ ಹೊಂದುತ್ತಾ ಇದೆ. ಆದರೆ ಸತ್ಯವತಿಯು ಮಗನಾಗಿರ್ತಕ್ಕಂಥ ವ್ಯಾಸ ಮುನಿಯನ್ನು ಸ್ಮರಿಸ್ತಾಳೆ. ಅವನು ಮೊದಲೇ ಹೇಳಿದ್ನಲ್ಲ, ನೀನು ಯಾವಾಗ ನನ್ನ ಅವಶ್ಯಕತೆ ಇರುತ್ತೋ ನೀನು ಜ್ಞಾಪಿಸ್ಕೊಂಡು ಬಂದುಬಿಡ್ತೀನಿ ಅಂತ. ಆಗ ತಕ್ಷಣವೇ ವ್ಯಾಸರು ಬರ್ತಾರೆ. ಕಂದ, ನಮ್ಮ ವಂಶ ಅಳಿಸಿ ಹೋಗದಂತೆ ದೇವರ ನ್ಯಾಯದ ರೀತಿ ನನ್ನ ಸೊಸೆಯಂದರಿಗೆ ಸಂತಾನ ಭಾಗ್ಯವನ್ನು ಕರುಣಿಸು ಅಂತ ಕೇಳ್ಕೊಳ್ತಾಳೆ. ಆಗ ವ್ಯಾಸ ಹೇಳ್ತಾನೆ, ಅಮ್ಮ, ನಿನ್ನ ಸೊಸೆಯರು 1 ವರ್ಷಗಳ ಕಾಲ ಅತ್ಯಂತ ಪವಿತ್ರತೆಯಿಂದ ಒಂದು ವ್ರತವನ್ನು ಮಾಡಲಿ, ಆನಂತರ ಅವರಿಬ್ಬರಿಗೆ ಮಕ್ಕಳ ಭಾಗ್ಯ ಅನುಗ್ರಹಿಸ್ತೀನಿ ಅಂತ ಹೇಳ್ತಾನೆ. ಸತ್ಯವತಿಗೆ ಅದು ಸರಿ ಹೋಗಲಿಲ್ಲ, ಇಷ್ಟ ಆಗಲಿಲ್ಲ. 1 ವರ್ಷ ಕಾಲವೇ, ಅಷ್ಟು ಆಲಸ್ಯ ಸಾಧ್ಯ ಇಲ್ಲ, ಈಗಲೇ ಏನಾದರೂ ಮಾಡಿ ಸಂತಾನವನ್ನು ಅನುಗ್ರಹಿಸು ಅಂತ ಕೇಳಿದಾಗ ವ್ಯಾಸ ಹೇಳ್ತಾನೆ, ಅಮ್ಮ, ನಿನ್ನ ಮಾತಿನಂತೆಯೇ ಆಗಲಿ ಅಂತ ಹೇಳ್ತಾನೆ. ಸತ್ಯವತಿ ಅಂಬಿಕೆಯನ್ನು ವ್ಯಾಸನ ಬಳಿಗೆ ಕಳುಹಿಸ್ತಾಳೆ. ತೇಜಸ್ವಿಯಾದ ವ್ಯಾಸಮುನಿಯನ್ನು ನೋಡ್ತಿದ್ದಾಗಲೇ ಭಯದಿಂದ ಕಣ್ಣು ಮುಚ್ಚಿಬಿಡ್ತಾಳೆ. ಅಂಬಿಕೆಗೆ ಕುರುಡನಾದ ಧೃತರಾಷ್ಟ್ರ ಜನಿಸ್ತಾನೆ. ನಂತರ ಅಂಬಾಲಿಕೆಯನ್ನು ಕಳಿಸ್ತಾಳೆ. ಅವಳಿಗೆ ಮಹರ್ಷಿಯ ತೇಜಸ್ ಸಹಿಸಕ್ಕೆ ಆಗೋಲ್ಲ, ಹಾಗಾಗಿ ಅವಳ ದೇಹವೇ ಬಿಳಿಸ್ಕೊಂಡ್ಬಿಡತ್ತೆ. ಆದ್ದರಿಂದ ಅವಳಿಗೆ ಹುಟ್ಟತಕ್ಕಂತಹ ಮಗ ದೋಷಯುಕ್ತವಾಗಿರ್ತಕ್ಕಂಥ ಪಾಂಡು ರೋಗದಿಂದ ಹುಟ್ಟುತ್ತಾನೆ. ಅವನೇ ಪಾಂಡುರಾಜ. ಸತ್ಯವತಿಗೆ ಪೀಕ್ಲಾಟಕ್ಕೆ ಇಟ್ಕೊಂಡ್ಬಿಡ್ತು. ಕುಮಾರ ವ್ಯಾಸ, ಮತ್ತೆ ಅಂಬಿಕೆಯನ್ನು ನಿನ್ನ ಬಳಿಗೆ ಕಳಿಸ್ತೇನೆ, ಒಳ್ಳೆಯ ಮಗನನ್ನು ಅನುಗ್ರಹಿಸು ಅಂತ ಹೇಳ್ತಾನೆ. ಅಂಬಿಕೆಯನ್ನು ಕರೆಯಿಸಿ ವ್ಯಾಸನ ಬಳಿಗೆ ಮತ್ತೆ ಹೋಗುವಂತೆ ಒತ್ತಾಯಿಸ್ತಾನೆ. ಅವಳಿಗೊಂಚೂರೂ ಇಷ್ಟ ಇಲ್ಲ. ಅಂಬಿಕೆ ಮುನಿಯ
ಸಾನ್ನಿಧ್ಯವು ಭರಿಸಲು ಅಸಾಧ್ಯ ಅಂತ ಅನಿಸಿ ತನ್ನ ದಾಸಿಯನ್ನು ತನ್ನಂತೆಯೇ ಅಲಂಕರಿಸಿ ಕಳಿಸ್ಕೊಡ್ತಾಳೆ. ಮಹಾಭಾಗ್ಯವೆಂದು ಭಾವಿಸಿರ್ತಕ್ಕಂಥ ದಾಸಿ ಮಹರ್ಷಿಯ ಸೇವೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾಳೆ. ಅವಳಿಗೆ ಮಹಾತ್ಮನು ಪರಮ ಧರ್ಮಾತ್ಮನೂ ಆಗಿರ್ತಕ್ಕಂಥ ಮಗ ಹುಟ್ಟುತ್ತಾನೆ. ಅವನೇ ವಿದುರ. ಹೀಗೆ ಯುಗಾಂತ್ಯವಾಗಿರ್ತಕ್ಕಂಥ ಸಮಯ, ಅದನ್ನು ಅಂತ್ಯಗೊಳಿಸಲಿಕ್ಕೆ ಅಂತಲೇ ಶ್ರೀಕೃಷ್ಣ ಭಗವಂತ ಅವತರಿಸಿರ್ತಾನೆ. ಅಂಧನಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಗಾಂಧಾರಿಯಿಂದ 100 ಜನ ಮಕ್ಕಳು ಜನಿಸ್ತಾರೆ. ಪಾಂಡುರಾಜನಿಗೆ ಕುಂತಿ ಮಾದ್ರಿಯಿಂದ 5 ಧರ್ಮರಾಜ ಮುಂತಾದವರು ಹುಟ್ಟುತ್ತಾರೆ. ಪಾಂಡುರಾಜ ಸಾಯ್ತಾನೆ. ವ್ಯಾಸ ಕುಂತಿಯನ್ನು ಸಂತೈಸ್ತಾ, ಅಮ್ಮ ಎದೆಗುಂದು ಬೇಡ, ಗತಿಸಿದ ಕಾಲದಲ್ಲಿ ಅನುಭವಿಸಿರ್ತಕ್ಕಂಥ ಸುಖಭೋಗಗಳನ್ನು, ಒಳ್ಳೆಯ ಸ್ಥಿತಿಗತಿಗಳನ್ನು ಮಾತ್ರ ಸ್ಮರಣೆ ಮಾಡು, ಶಾಂತಿಯನ್ನು ಹೊಂದು, ವರ್ತಮಾನ ಕಾಲದಲ್ಲಿ ಹಾಗೂ ಮುಂದೆ ಬರಲಿರ್ತಕ್ಕಂಥ ಕಾಲದಲ್ಲಾಗಲಿ ಯಾವುದೇ ಆಶಾಭಾವನೆಗಳನ್ನು ಹೊಂದಬೇಡ ಅಂತ ಹೇಳಿ ಸತ್ಯಸ್ಥಿತಿಯನ್ನು ಹೇಳ್ತಾನೆ ಕುಂತಿಗೆ. ಮಹಾಜ್ಞಾನಿಯು ತ್ರಿಕಾಲವೇದಿಯೂ ಆಗಿರ್ತಕ್ಕಂಥ ವೇದವ್ಯಾಸರಿಗೆ ಎಂದಿಗೂ ಸುಳ್ಳು ಭರವಸೆಗಳನ್ನು ಕೊಡೋದಿಲ್ಲ. ಅವರು ಯಥಾರ್ಥವನ್ನು ಮಾತ್ರ ಹೇಳ್ತಾರಷ್ಟೆ. ಯಾಕೆಂದರೆ ಕುಂತಿಯಾಗಲಿ ಪಾಂಡವರಾಗಲಿ ಸುಖವನ್ನು ಅನುಭವಿಸ್ಲಿಕ್ಕೆ ಹುಟ್ಟಲಿಲ್ಲ. ಅವರ ಮುಂದಿನ ಜೀವನ ಯಾತ್ರೆಯಲ್ಲಿ ಬಹಳಷ್ಟು ಟರ್ನಿಂಗ್ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಮಹಾಭಾರತ ಯುದ್ಧವೆಂಬ ಮಹಾಸಾಗರದಲ್ಲಿ ಎಲ್ಲರೂ ಕೂಡ ಮುಳುಗೋ ಸಂದರ್ಭವೂ ಬರುತ್ತೆ. ಇದನ್ನು ಯೋಚನೆ ಮಾಡಿರ್ತಕ್ಕಂಥ ವೇದವ್ಯಾಸರು ಕಹಿ ಅನಿಸಲು ಸತ್ಯವನ್ನೇ ಹೇಳ್ತಾ, ಕುಂತಿ, ತಪಸ್ಸಿಗಿಂತಲೂ ಉತ್ತಮ ಕಾರ್ಯವಿಲ್ಲ. ಜೀವನ ಪರಮಾರ್ಥ ಕೇವಲ ಪುತ್ರರು ಸುಖವೂ ಅಲ್ಲ, ಇದಕ್ಕಿಂತಲೂ ಮಿಗಿಲಾದ ತಪಸ್ಸೇ ಪರಮಶಾಂತಿಯುತವಾದದ್ದು ಅಂತ ಹೇಳಿ, ತಪಸ್ಸಿನಿಂದ ಮಾನವನು ಉನ್ನತ ಸ್ಥಿತಿಗೆ ಇರ್ತಾನೆ, ತಪೋಬಲ ಬಹಳ ಪ್ರಾಮುಖ್ಯತೆ ಉಳ್ಳದ್ದು ಅಂತ ಹೇಳಿ ಅವಳನ್ನು ತಪಸ್ಸಿಗೆ ಕಳಿಸ್ತಾನೆ. ಮುಂದೆ ದುರ್ಯೋಧನಾದಿ ಕುರುಕುಮಾರರ ವೈಷಮ್ಯದ ಕಾರಣಕ್ಕಾಗಿ ಪಾಂಡವರು ಅನೇಕ ಕಷ್ಟ ಸಂಕಷ್ಟಗಳಲ್ಲಿ ಸಿಗ್ತಾ ಇರ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಅಲ್ವೇ ಪಾಂಡವರಿಗೆ ಅನಿವಾರ್ಯ. ಪರಿಸ್ಥಿತಿಗಳಲ್ಲೆಲ್ಲ ವ್ಯಾಸ ಪ್ರತ್ಯಕ್ಷರಾಗಿ ಅವರಿಗೆ ಧೈರ್ಯ ತುಂಬಿ ಉತ್ಸಾಹವನ್ನು ಮರುಕಳಿಸ್ತಾ ಇರ್ತಾನೆ. ಧರ್ಮ ಮಾರ್ಗದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಪಾಂಡವರನ್ನು ಸಮಯೋಚಿತ ಸಲಹೆಗಳಿಂದಲೂ ರಕ್ಷಿಸ್ತಾ ಇರ್ತಾರೆ ವ್ಯಾಸರು. ವ್ಯಾಸರ ಆದೇಶದಂತೆ ಪಾಂಡವರು ಕೆಲವು ಕಾಲ ಶಾಲಿಹೋತ್ರ ಅಂತಕ್ಕಂಥ ಮಹಾತ್ಮನ ಆಶ್ರಮದಲ್ಲಿದ್ದು ಸನಿಹದಲ್ಲಿರ್ತಕ್ಕಂಥ ಕೊಳದಲ್ಲಿ ಸ್ನಾನ ಮಾಡ್ತಿರ್ತಾರೆ. ಆ ಮುನಿಯ ಮಹತ್ತಿನಿಂದ ಆ ಸರೋವರದಲ್ಲಿ ಸ್ನಾನ ಮಾಡಿದವರಿಗೆ ಹಸಿವು ಬಾಯಾರಿಕೆ ಯಾವುದೂ ಬರೋದಿಲ್ಲ ಅಂತ. ಯಾಕೆಂದರೆ ಅವರು ಕಾಡಿನಲ್ಲಿರಬೇಕಾದ್ರೆ ಅವ್ರಿಗೆ ಊಟ ಬಾಯಾರಿಕೆ ಆದರೆ ನೀರಾಗಲಿ ಯಾವುದು ಸಿಕ್ಕಲಿಲ್ಲ ಅಂದರೆ ಅವ್ರು ಬದುಕಬೇಕಲ್ಲ, ಅದಕ್ಕೋಸ್ಕರ. ಅಜ್ಞಾತವಾಸದಲ್ಲಿ ವ್ಯಾಸನ ಸೂಚನೆಯಂತೆ ಏಕಚಕ್ರನಗರಿಯಲ್ಲಿ ಪಾಂಡವರು ದುರ್ಯೋಧನಾದಿಗಳ ಕಣ್ಣಿಗೆ ಬೀಳದಂತೆ ಬ್ರಾಹ್ಮಣ ವೇಷದಲ್ಲಿದ್ದು ಜೀವಿಸ್ತಾ ಇರ್ತಾರೆ. ವ್ಯಾಸ ಪಾಂಡವರನ್ನು ಕಂಡು ದ್ರೌಪದಿಯ ವೃತ್ತಾಂತವನ್ನು ತಿಳಿಯಪಡಿಸ್ತಾ ಅವಳಿಗೆ ದ್ರುಪದರಾಜನ ಸ್ವಯಂವರ ಪ್ರಕಟಿಸಿರುವುದಾಗಿಯೂ ಅವಳನ್ನು ವಿವಾಹವಾಗಲು ಮತ್ಸ್ಯಯಂತ್ರವೆಂಬ ಪರೀಕ್ಷೆಯಲ್ಲಿ ಗೆಲ್ಲುವಂತೆ ಸೂಚನೆ ನೀಡುತ್ತಾರೆ. ಅವಳನ್ನು ಕೈ ಹಿಡಿದ ನಂತರ ನಿಮಗೆ ರಾಜಯೋಗ ಇದೆ ಅಂತ ಕೂಡ ಹೇಳಿ ಹರಿಸಿ ಕಳಿಸ್ತಾರೆ. ಮಹಾವೀರರು ಮಹಾವಿಜ್ಞಾನಿಯೂ ಆಗಿರ್ತಕ್ಕಂತಹ ಅರ್ಜುನ ಪರೀಕ್ಷೆಯಲ್ಲಿ ಗೆಲ್ತಾನೆ. ಅಪರೂಪ ಸೌಂದರ್ಯವತಿಯಾಗಿರ್ತಕ್ಕಂಥ ದ್ರೌಪದಿಯನ್ನು ಕುಂತಿಯ ಕುಟೀರಕ್ಕೆ ಕರೆತಗೊಂಬಂದು, ಅಮ್ಮ, ಇಂದು ನಮಗೆ ಒಂದು ಒಳ್ಳೆಯ ಫಲ ಲಭ್ಯವಾಗಿದೆ ಅಂತ ಹೇಳಿದ್ದಾನೆ. ಆಗ ಅರ್ಜುನ ಹೇಳಿದಾಗ ಅವಳು ನಿಜವಾಗ್ಲೂ ಏನಾಗಿದೆ ಅಂತ ತಿಳಿದುಕೊಳ್ಳದೆ, ಮಕ್ಕಳೇ, ನೀವು 5 ಜನ ಹಣ್ಣನ್ನು ಹಂಚ್ಕೊಳ್ಳಿ ಅಂತ ಹೇಳಿಬಿಟ್ಟು ಆದೇಶವನ್ನು ನೀಡಿಬಿಡ್ತಾಳೆ. ಪಾಂಡವರಿಗೆ ಗೊಂದಲಮಯವಾಗುತ್ತೆ. ಸರಿ, ಮತ್ತೆ ವ್ಯಾಸರ ಆಗಮನ. ಅವರೆಲ್ಲರ ಮನಸ್ಸಲ್ಲಿರ್ತಕ್ಕಂತಹ ಸಂದೇಹವನ್ನು ಪರಿಹರಿಸಲಿಕ್ಕೆ ವ್ಯಾಸ ದ್ರೌಪದಿಯ ಹಿಂದಿನ ಜನ್ಮ ವೃತ್ತಾಂತವನ್ನು ತಿಳಿಸಿ, ಮಕ್ಕಳೇ, ನೀವೇನು ಚಿಂತೆ ಮಾಡ್ಕೋಬೇಡಿ, ಈ ದ್ರೌಪದಿಯು ಹುಟ್ಟಿದ್ದೇ ಕಾರಣಕ್ಕಾಗಿ, ಕಾರಣ ಜನ್ಮಳಳು, ನೀವು 5 ಮಂದಿ ಇವಳನ್ನು ಪಾಣಿಗ್ರಹಣ ಮಾಡಿರಿ ಅಂತ ಹೇಳಿ ಅದೃಶ್ಯರಾಗ್ಬಿಡ್ತಾರೆ ವ್ಯಾಸರು. ವ್ಯಾಸರು ಅನೇಕ ಸಲ ದುರ್ಯೋಧನನ ದುಷ್ಟಬುದ್ಧಿಯನ್ನು ನಿವಾರಿಸಲಿಕ್ಕೆ ಬಹಳ ಶ್ರಮಿಸ್ತಾರೆ. ಆದರೂ ಕೂಡ ಮೂರ್ಖನಾಗಿರ್ತಕ್ಕಂಥ ಧೃತರಾಷ್ಟ್ರ ಮಗನ ಮೇಲಿನ ವ್ಯಾಮೋಹದಲ್ಲಿ ಸಿಲುಕಿದ ಕಾರಣ ವ್ಯಾಸನ ಮಾತುಳಿಯ ಕಿವಿಗೊಡದೆ ಸುಮ್ಮನಿರ್ತಾನೆ. ಅನೇಕ ಸಲ ಕೌರವರ ದುಷ್ಟ ಕಾರ್ಯಗಳಿಂದ ಪಾಂಡವರನ್ನು ರಕ್ಷಣೆ ಮಾಡ್ತಾನೆ. ಒಂದು ಸಲ ಅರಣ್ಯವಾಸದಲ್ಲಿರ್ತಕ್ಕಂತಹ ಪಾಂಡವರನ್ನು ನೋಡೋಕ್ಕೆ ಅಂತ ವ್ಯಾಸರು ಹೋದರೆ ಅವರ ಬವಣೆಯನ್ನು ನೋಡಲಾರದೆ ಬಹಳ ಚಿಂತೆಗೀಡಾಗ್ತಾರೆ. ಭವಿಷ್ಯತ್ತಿನಲ್ಲಿ ಯುದ್ಧ ಅನಿವಾರ್ಯವಾಗಬಹುದು ಅಂತ ತಿಳಿದ ಪಾಂಡವರು ತಮ್ಮ ಬಲಾಬಲಗಳನ್ನು, ಪ್ರತಿಪಕ್ಷದವರ ಸಾಮರ್ಥ್ಯಗಳನ್ನು ಒಂದು ಅಂದಾಜು ಮಾಡ್ತಿರ್ತಾರೆ. ಆಗ ವ್ಯಾಸ ಹೇಳ್ತಾರೆ, ಪಾಂಡುಪುತ್ರರೇ, ನೀವು ಯೋಚನೆ ಮಾಡಬೇಡಿ, ಭೀಷ್ಮ ದ್ರೋಣ ಕೃಪಾಚಾರ್ಯರಿಗಿಂತಲೂ ಮಿಗಿಲಾಗಿರ್ತಕ್ಕಂತಹ ಅಸ್ತ್ರ ಸಂಪತ್ತು ನಿಮಗೆ ಲಭ್ಯವಾಗಬೇಕಾಗಿದೆ.
ಅದನ್ನು ಸಂಪಾದನೆ ಮಾಡ್ತಕ್ಕಂಥ ಮಾರ್ಗವನ್ನು ನಾನು ನಿಮಗೆ ಬೋಧಿಸ್ತೇನೆ. ನಿಮ್ಮ ತಪೋಬಲ ಯೋಗಬಲ ದೃಢವಾಗಿರ್ತಕ್ಕಂಥದ್ದು ಅವಶ್ಯ. ಆಗ ದೇವತೆಯರು ಸಾಕ್ಷಾತ್ಕಾರ ನೀಡಿ ಅಸ್ತ್ರಬಲವನ್ನು ನಿಮಗೆ ಪ್ರಸಾದಿಸ್ತಾರೆ ಅಂತ ತಿಳ್ಕೊಳ್ಳಿ. ಪ್ರತಿಸ್ಮೃತಿ ಎಂಬ ವಿದ್ಯೆಯನ್ನು ನಾನು ಅರ್ಜುನ ಮತ್ತು ಧರ್ಮರಾಜನಿಗೆ ಉಪದೇಶಿಸ್ತೀನಿ ಅಂಥೇಳಿ ಈ ವಿದ್ಯೆ ತಪಯೋಗ ಬಲದಿಂದ ಅಂದರೆ ತಪಸ್ಸಿನ ಯೋಗ ಬಲದಿಂದ ನೀವು ಇಂದ್ರ ಕುಬೇರ ಯಮ ವರುಣರ ಅಸ್ತ್ರದಿಂದ ಸಂಪತ್ತನ್ನು ಗಳಿಸ್ತೀರಾ. ನಂತರ ಮಹಾದೇವನಾಗಿರ್ತಕ್ಕಂತಹ ಪರಮೇಶ್ವರನನ್ನು ಮೆಚ್ಚಿಸಿ ಮಹಾ ಅಸ್ತ್ರಬಲವನ್ನು ಸಂಪಾದಿಸ್ತೀರಾ. ಆಗ ಯುದ್ಧದ ವಿಷಯದಲ್ಲಿ ನೀವು ಭೀತಿಗೊಳ್ತಕ್ಕಂಥ ಅಗತ್ಯ ಇರೋದಿಲ್ಲ. ಭೀಷ್ಮ ದ್ರೋಣರು ನಿಮ್ಮ ಮುಂದೆ ಲೆಕ್ಕಕ್ಕೇ ಇಲ್ಲ. ಈ ದ್ವೈತವನ್ನು ಬಿಟ್ಟು ಕಾಮಿಕವನಕ್ಕೆ ಹೋಗಿ ಅಂತ ಹೇಳ್ತಾರೆ. ವ್ಯಾಸರು ಪಾಂಡವರನ್ನ ಒಂದು ಕಡೆ ನಿಲ್ಲಲು ಬಿಡಲಿಲ್ಲ. ಅವರ ರಕ್ಷಣೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಯಾಕೆಂದರೆ ಅವರು ಒಂದೇ ಕಡೆ ಇದ್ಬಿಟ್ರೆ ಎಲ್ಲಿ ಅವರ ಒಂದು ನಾಶ ಆಗ್ಬಿಡುತ್ತೋ ಅನ್ನೋ ಭಯದಿಂದ ಅವರು ಎಲ್ಲೆಲ್ಲಿ ಹೋದರೆ ಸೇಫ್ಟಿ ಅಂತ ಅಲ್ಲಿಗೆ ಕಳಿಸ್ಕೊಡ್ತಾಯಿದ್ರು. ಮಹಾಭಾರತ ಯುದ್ಧಕ್ಕೆ ಎರಡೂ ಪಕ್ಷದವರು ಸಿದ್ಧರಾಗ್ತಾರೆ. ಭಾರತ ಯುದ್ಧವನ್ನು ಕುರಿತು ಇತರ ಮನೋವೃತ್ತಿಗಳ ಭಾವನೆಗಳನ್ನು, ರಹಸ್ಯವಾದ ಭಾಷಣಗಳನ್ನು, ಶ್ರೀಕೃಷ್ಣನ ಬೋಧನೆಗಳನ್ನು ಎಲ್ಲವನ್ನೂ ಧೃತರಾಷ್ಟ್ರನಿಗೆ ವಿಷದಪಡಿಸುವಂತಹ ದಿವ್ಯ ಶಕ್ತಿಯನ್ನು ವ್ಯಾಸದೇವರು ಸಂಜಯನಿಗೆ ನೀಡ್ತಾರೆ ನೋಡೋಕ್ಕೆ. ಅವನ್ನೆಲ್ಲ ಪೂರ್ತಿ ಯುದ್ಧವನ್ನು ನೋಡ್ತಕ್ಕಂಥ ಒಂದು ದೃಷ್ಟಿಯನ್ನು ಕೊಡ್ತಾರೆ. ಧೃತರಾಷ್ಟ್ರ ತನ್ನ ಬಳಿರ್ತಕ್ಕಂಥ ಸಂಜಯನನ್ನು ನೋಡಿ, ಸಂಜಯ ಯುದ್ಧ ಅನಿವಾರ್ಯ ಅಂತ ಅನ್ನಿಸ್ತಿದೆ, ಇದರಲ್ಲಿ ಗೆಲುವು ಯಾರ ಕಡೆಗಿರುತ್ತೆ ಅಂತ ಕೇಳಿದಾಗ, ಮುಂದಿನದನ್ನು ನಾನು ಹೇಗೆ ಹೇಳಲಿ, ಅಂಥ ಶಕ್ತಿ ನನ್ನಲ್ಲಿ ಇಲ್ಲ, ವ್ಯಾಸರನ್ನು ಸ್ಮರಿಸಿ ಅಂತ ಹೇಳಿದಾಗ ಧೃತರಾಷ್ಟ್ರ ವ್ಯಾಸಮುನಿಯನ್ನು ಸ್ಮರಿಸಿದಾಗ ತಕ್ಷಣ ಪ್ರತ್ಯಕ್ಷನಾಗಿ ಕುರುರಾಜ ಯುದ್ಧದಲ್ಲಿ ಪಾಂಡವರೇ ವಿಜಯ ಗಳಿಸೋರು, ಇನ್ನು ಮಕ್ಕಳಿಗೆ ವಿನಾಶ ಖಂಡಿತ ಅಂತ ಹೇಳಿಬಿಡ್ತಾರೆ. ಆಗ ರಾಜ ಹೇಳ್ತಾನೆ, ಮುನೀಂದ್ರ ನನ್ನ ಮಕ್ಕಳ ರಕ್ಷಣೆ ಹೇಗೆ, ಯಾವುದಾದ್ರೂ ಉಪಾಯ ಹೇಳಿ ಅಂತ ಕೇಳಿಕೊಂಡಾಗ ವ್ಯಾಸ ಹೇಳ್ತಾರೆ, ನನಗದು ಗೊತ್ತಿಲ್ಲ, ಶ್ರೀಕೃಷ್ಣನನ್ನು ಆಶ್ರಯಿಸು, ಅದೊಂದೇ ನಿನಗೆ ದಾರಿ ಅಂತ ಹೇಳಿದಾಗ ಧೃತರಾಷ್ಟ್ರ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಿಸಲೇ ಇಲ್ಲ. ಅದಕ್ಕೆ ಅವನ ಪ್ರಾಬ್ಲಮ್ ಸಾಲ್ವ್ ಆಗಲೇ ಇಲ್ಲ. ಯುದ್ಧದಲ್ಲಿ ಅಭಿಮನ್ಯುವಿನ ಅಂತ್ಯ ಕಂಡ ಪಾಂಡವರ ದುಃಖ ಜಾಸ್ತಿ ಆಗುತ್ತೆ. ವ್ಯಾಸ ಅವರ ದುಃಖ ಶಮನ ಮಾಡಲಿಕ್ಕೆ ಅಂತ ಸುವರ್ಣಷ್ಠೀವಿಯ ಮುಂತಾದ ಆಖ್ಯಾನಗಳನ್ನು ಹಾಗೂ ತತ್ವಬೋಧನೆಗಳನ್ನು ತಿಳಿಸುತ್ತಾ ಅವರನ್ನು ಸಂತೈಸ್ತಾನೆ. ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿ ಶ್ರೀಕೃಷ್ಣ ಅರ್ಜುನರಿಬ್ಬರನ್ನು ಏಕಕಾಲದಲ್ಲಿ ಸಂಹರಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ಆ ಅಸ್ತ್ರ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಿಗೆ ತೆರಳಿ ಅಲ್ಲೇ ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅದು ವ್ಯರ್ಥವಾಗಿ ಕೆಳಗೆ ಬೀಳುತ್ತೆ. ಅಶ್ವತ್ಥಾಮ ನಾರಾಯಣಾಸ್ತ್ರ ಏನು ಬಿಟ್ಟಿದಲ್ಲ ವ್ಯರ್ಥವಾಗಿ ಉಂಟೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಸಂದೇಹ ನಿವೃತ್ತಿಗಾಗಿ ವ್ಯಾಸದೇವರನ್ನು ಸ್ಮರಣೆ ಮಾಡಿಕೊಂಡು, ಮುನೀಂದ್ರ ಈ ದಿವ್ಯಾಸ್ತ್ರವು ಶ್ರೀಕೃಷ್ಣನ ಸಂಹರಿಸಲಾಗಲಿಲ್ಲ ನಿಜ, ಆದರೆ ಅರ್ಜುನನನ್ನಾದರೂ ಬಹುದಿತ್ತಲ್ವಾ, ಇದೆಂಥ ವಿಚಿತ್ರ ಅಂತ ಕೇಳಿದಾಗ ವ್ಯಾಸ ಹೇಳ್ತಾನೆ, ಅಪ್ಪ ನೀನು ಅವರಿಬ್ಬರನ್ನು ಒಂದೇ ಏಟಿಗೆ ಕೊಲ್ಲಬೇಕೆಂದುಕೊಂಡೆ ಅಲ್ವಾ, ನಿನ್ನ ಸಂಕಲ್ಪದಲ್ಲಿ ಅವಿವೇಕವಿದೆ. ಶ್ರೀಕೃಷ್ಣನಂದರೆ ಯಾರು ಅಂದ್ಕೊಂಡಿದೆಯಾ? ಅವನು ಪರಮಶಿವನ ವರಪ್ರಸಾದನಾದ ನಾರಾಯಣನೆಂಬ ಋಷಿ. ಅವನಿಗೆ ಯಾವುದೇ ಶಸ್ತ್ರಾರ್ಥಗಳಿಂದಲೂ ಸಾವು ಬಾಧೆಗಳಲ್ಲಿರ್ತಕ್ಕಂಥ ವರವಿದೆ. ಅವನೇ ಈ ಶ್ರೀಕೃಷ್ಣ. ಅವನ ಮತ್ತೊಂದು ರೂಪವೇ ಅರ್ಜುನ. ಅವನು ನರನೆಂಬ ಋಷಿ. ಶಿವನ ಅನುಗ್ರಹವಿದ್ದವರಿಗೆ ಯಾರೂ ಅಪಕಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅಶ್ವತ್ಥಾಮ ನಾನು ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ವ್ಯಾಸ, ಆರಾಧನೆ ಎನ್ನುವುದು ಒಂದೇ, ಅದರಲ್ಲಿ ವ್ಯತ್ಯಾಸ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂತರಂಗಗಳಲ್ಲಿ ತಾರತಮ್ಯ ಇರುತ್ತೆ. ಕೃಷ್ಣನು ಮಾಡಿದ ಶಿವರಾಧನೆ ಉತ್ತಮೋತ್ತಮ ಶಿವಾರಾಧನೆ ಏನು ಮಾಡಿದ್ದಾನೆ ಅದು ಉತ್ತಮೋತ್ತಮವಾಗಿರ್ತಕ್ಕಂಥದ್ದಕ್ಕಿಂತಲೂ ಮಿಗಿಲಾರ್ತಕ್ಕಂತಹ ಲಿಂಗಾರಾಧನೆ ಮತ್ತೊಂದಿಲ್ಲ ಅಂತ ಹೇಳ್ತಾನೆ. ಆಗ ಅಶ್ವತ್ಥಾಮ ಸುಮ್ಮನಾಗ್ತಾನೆ. ಯುದ್ಧ ಮಾಡಬೇಕಾದ್ರೆ ಒಬ್ಬ ಮಹಾಪುರುಷ ತ್ರಿಶೂಲ ಧರಿಸಿ ಸಂಖ್ಯಾತ ವೀರರನ್ನು ತನ್ನ ಬಾಣ ಪರಂಪರೆ ಜೊತೆಗೇ ಸಂಹರಿಸ್ತಾ ಕಂಡಿರ್ತಕ್ಕಂಥ ಅರ್ಜುನ, ಕೃಷ್ಣ ಏನಿದು ಅದ್ಭುತ ದೃಶ್ಯ, ಯಾರು ಈ ಮಹಾಪುರುಷ ಅಂತ ಕೇಳಿದಾಗ ಕೃಷ್ಣ ಮಂದಹಾಸವಿರ್ತಾ, ಕಿರೀಟಿ ವ್ಯಾಸಮುನಿಯನ್ನು ಕೇಳು, ಅವನಿಂದಲೇ ನಿಂಗೆ ಈ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಮತ್ತೆ ನೆನಪಿಸ್ಕೋತಾರೆ, ಯುದ್ಧ ಭೂಮಿಯಲ್ಲಿ ವ್ಯಾಸ ಬರ್ತಾನೆ. ಅರ್ಜುನ ಆ ಮಹಾಪುರುಷನೇ ರುದ್ರದೇವ, ಅವನ ಮಹಿಮೆ ಅನಂತವಾಗಿರ್ತಕ್ಕಂಥದ್ದು, ಅಪಾರವಾಗಿರ್ತಕ್ಕಂಥದ್ದು, ನಿನ್ನ ಮೇಲೆ ಅವನಿಗೆ ಅತ್ಯಂತ ಕರುಣೆ ಇದೆ, ಆದ್ದರಿಂದಲೇ ನಿನ್ನ ಶತ್ರುಗಳನ್ನು ಅವನೇ ಅಂತ್ಯಗೊಳಿಸ್ತಾ ಇದ್ದಾನೆ. ಪಾಶುಪತಾಸ್ತ್ರವೆಂಬ ದಿವ್ಯ ಅಸ್ತ್ರವನ್ನು ನೀಡಿದ ತಾನೆ ಅವನು. ನಿನ್ನಲ್ಲಿ ಅನುಗ್ರಹ ಸ್ವರೂಪಗಳನ್ನಾಗಿರ್ತಕ್ಕಂತಹ ಶಿವ ನೀನೆಲ್ಲಿದ್ದರೂ ಅಲ್ಲಿ ನಿನ್ನ ರಕ್ಷಣೆಗೆ ನಿಲ್ತಾನೆ.
ಆ ಪರಮೇಶ್ವರನ ಮನಸಾರ ಲಿಂಗ ರೂಪದಲ್ಲಿ ಧ್ಯಾನ ಮಾಡ್ತಾ ಇರು. ಕದನ ರಂಗದಲ್ಲಿ ಯಾವುದೇ ಅಸ್ತ್ರವು ನಿನ್ನನ್ನು ದಹಿಸಲಿಕ್ಕೆ ಆಗೋದಿಲ್ಲ, ನಿನಗೆ ಮೃತ್ಯುವೂ ಆಗೋದಿಲ್ಲ ಅಂತ ಹೇಳಿ ವ್ಯಾಸ ಮಹರ್ಷಿ ಅದೃಷ್ಟರಾಗ್ತಾರೆ. ಯುದ್ಧದಲ್ಲಿ ಧೃತರಾಷ್ಟ್ರನ ಮಕ್ಕಳೆಲ್ಲರೂ ಸಾಯ್ತಾರೆ. ಅವರ ದುಃಖಕ್ಕೆ ಪಾರವೇ ಇಲ್ಲ ಪಾಪ. ಅವರ ವೇದನೆ, ಆ ತಾಪ ಪಾಂಡವರನ್ನು ಶಪಿಸಬಹುದೆಂಬ ಭಯದಿಂದ ಪಾಂಡವರ ಕ್ಷೇಮಕ್ಕಾಗಿ ವ್ಯಾಸ ಧೃತರಾಷ್ಟ್ರನ ಸನ್ನಿಹದಲ್ಲಿ ಕುಳಿತು ತತ್ವವನ್ನು ಬೋಧಿಸ್ತಾನೆ. ಅವರ ದುಃಖವನ್ನು ಉಪಶಮನಗೊಳಿಸ್ತಾರೆ. ಯುದ್ಧ ಆದಮೇಲೆ ಯುಧಿಷ್ಠಿರನಿಗೆ ವೈರಾಗ್ಯ ಬಂದ್ಬಿಡುತ್ತೆ. ರಕ್ತಪಾತದಿಂದ ಗೆದ್ದಿರ್ತಕ್ಕಂತಹ ಈ ರಾಜ್ಯ ನನಗೆ ಬೇಡ ಅಂತ ಹಠ ಮಾಡ್ತಾನೆ. ಮತ್ತೆ ವ್ಯಾಸರು ದರ್ಶನ ನೀಡಿ, ಮಗು ಧರ್ಮಜ, ನಿನ್ನ ಆಲೋಚನೆ ಈ ರೀತಿ ಸರಿಯಿಲ್ಲ, ಈ ವಿನಾಶವೆಲ್ಲ ಹಿಂದೆ ಸಂಕಲ್ಪಿತವಾಗಿರ್ತಕ್ಕಂಥದ್ದೇ, ವಿಧಿ ನಿರ್ಣಯವೇ ಹೀಗಿರಬೇಕಾದ್ರೆ ನೀನು ಹೊಲ್ತಾ ಇದೆಯಾ? ನೀನೊಂದು ನೆಪ ಮಾತ್ರ ಕ್ಷತ್ರಿಯನಾಗಿ ಅಧರ್ಮವನ್ನು ಮೆಟ್ಟಲು ಯುದ್ಧ ಮಾಡದಿದ್ದರೆ ಅದು ಅಧರ್ಮ ಅನಿಸುತ್ತೆ. ಅದು ನಿನ್ನ ಮೊದಲನೇ ತಪ್ಪಾಗ್ತಿತ್ತು. ಯುದ್ಧ ಮಾಡಿದ ನಂತರ ರಾಜ್ಯವನ್ನು ತಿರಸ್ಕರ್ತಕ್ಕಂಥದ್ದು ಎರಡನೇ ತಪ್ಪು. ಆದ್ದರಿಂದ ಈ ವ್ಯರ್ಥ ವಿಚಾರಗಳನ್ನು ಬದಿಗಿರಿಸಿ ರಾಜ್ಯವನ್ನು ಆಳು, ಅಧರ್ಮ ದೋಷ ನಿನಗೆ ಉಂಟಾಗಬಾರ್ದು ಅಂತ ಹೇಳಿ ಮರುತ್ತನ ದೃಷ್ಟಾಂತವನ್ನು, ಪ್ರಾಯಶ್ಚಿತ ವಿಶೇಷಗಳನ್ನು ತಿಳಿಸಿ ಅಶ್ವಮೇಧ ಯಾಗ ಮಾಡುವಂಥ ಆದೇಶ ಮಾಡ್ತಾರೆ. ಆನಂತರ ವಾನಪ್ರಸ್ಥ ಸ್ವೀಕರಿಸಿರ್ತಕ್ಕಂಥ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ ಎಲ್ಲರೂ ಕೂಡ ಅರಣ್ಯಕ್ಕೆ ಹೊರಟೋಗ್ತಾರೆ. ಧೃತರಾಷ್ಟ್ರನ ಪುತ್ರ ಶೋಕವನ್ನು ಕಡಿಮೆ ಮಾಡಲಿಕ್ಕೆ ಅಂತ ವ್ಯಾಸ ಅರಣ್ಯದಲ್ಲಿಯೇ ಅವರಿಗೆ ದರ್ಶನವನ್ನು ಕೊಡ್ತಾರೆ. ಕುರುರಾಜ, ನಿನ್ನ ವ್ಯಾಮೋಹಕ್ಕೆ ಕೊನೆಯೇ ಇಲ್ವಾ? ನಿನಗೇನು ಬರಬೇಕು ಕೇಳು ಅಂತ ಕೇಳಿದಾಗ ಅಂಧರಾಜ ಹೇಳ್ತಾನೆ, ಮಹರ್ಷಿ, ಸತ್ತು ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ಪುತ್ರರನ್ನು ನೋಡುವ ಹಂಬಲವಿದೆ ಅಂತ ಹೇಳ್ತಾನೆ. ಆಗ ಕರುಣಾಳುವಾಗಿರ್ತಕ್ಕಂಥ ವ್ಯಾಸ ತನ್ನ ಯೋಗ ಬಲದಿಂದ ದುರ್ಯೋಧನನೇ ಮುಂತಾದ ಎಲ್ಲ ಮಕ್ಕಳನ್ನು ತೋರಿಸ್ತಾನೆ. ರಾಜ, ನೀನೇನೋ ನನ್ನ ಮಕ್ಕಳು ಸೋದರರು ಹೋದರು ಅಂಥೇಳಿ ತುಂಬ ದುಃಖದಲ್ಲಿರ್ತೀಯಾ, ಅವರನ್ನು ನೋಡು, ಸಂತೋಷದಿಂದ ಸ್ವರ್ಗದಲ್ಲಿ ಸುಖದಿಂದಿದ್ದಾರೆ ಅಂತ ಹೇಳ್ತಾನೆ. ಮರಣ ಹೊಂದಿದವ್ರನ್ನೆಲ್ಲರನ್ನೂ ನೋಡಿದ ಗಾಂಧಾರಿ ಧೃತರಾಷ್ಟ್ರರಿಗೆ ಅವರೊಡನೆ ಪರಸ್ಪರ ಸಂಭಾಷಣೆಯನ್ನು ಮಾಡ್ತಾರೆ. ಅವಳ ಮಕ್ಕಳೆಲ್ಲರೂ ಕೂಡ ದಿವ್ಯ ಸ್ವರೂಪದಿಂದ ದೇವತೆಯ ಉಪಾಧಿಯಲ್ಲಿ ಅವರಿಗೆ ಕಂಗೊಳಿಸ್ತಾರೆ. ಕುರುರಾಜನ ಕುರುಡು ವ್ಯಾಮೋಹ ತೊಲಗುತ್ತೆ. ಕುರುವಂಶ ಸ್ತ್ರೀಯರಿಗೂ ವ್ಯಾಸದೇವ ದಿವ್ಯತ್ವವನ್ನು ಪ್ರಸಾದಿಸಲು ಅವರೆಲ್ಲರೂ ತಮ್ಮ ತಮ್ಮ ಪತಿಯರೊಡಗೂಡಿ ದಿವ್ಯಲೋಕಗಳತ್ತ ಹೊರಟು ಹೋಗ್ತಾರೆ. ಇಷ್ಟೆಲ್ಲ ಉಪಕಾರ ಮಾಡ್ತಾರೆ ವ್ಯಾಸ ಮಹರ್ಷಿಗಳು. ವ್ಯಾಸರು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮುಂತಾದವರನ್ನು ಭಾಗೀರಥಿ ನದಿಯಲ್ಲಿ ಮಿಂದು ಬರಲಿಕ್ಕೆ ಹೇಳ್ತಾರೆ. ನಂತರ ಅವರಿಗೆ ಅವರವರ ಹಿಂದಿನ ಜನ್ಮಗಳ ದರ್ಶನವನ್ನು ಮಾಡಿಸ್ತಾರೆ. ವ್ಯಾಸಮುನಿ ತನ್ನ ತಪಸ್ಸನ್ನು ತನ್ನ ಸ್ವಾರ್ಥಕ್ಕಾಗಿ ವಿನಿಯೋಗಿಸಲಿಲ್ಲ. ಅವರು ಪರರ ಹಿತಕ್ಕಾಗಿ ಧಾರೆ ಇರತಕ್ಕಂಥ ಪುಣ್ಯ ಮಹಾಪುರುಷರು. ಮಹರ್ಷಿಗಳ ಜೀವನ ವಿಧಾನವೇ ನಿಸ್ವಾರ್ಥತೆ, ತ್ಯಾಗ, ಕರುಣೆ ಮುಂತಾದ ಗಣಿಯಾಗಿರುತ್ತೆ. ಇನ್ನು ಈ ವ್ಯಾಸ ಮಹರ್ಷಿಯ ಅನೇಕ ವಿಷಯಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ಧನ್ಯವಾದಗಳು.